ಅಡಿಯಂದ್ರೆ ಆಯ್ತು. ಸಮಾಧಾನ ಮಾಡ್ಕೊಳ್ಳಿ, ನಿಧಾನ ನೀರು ಕೊಡಿ. ಈ ಭುವನೇಶ್ವರಿ ಗಂಡ ಯಾಕೆ ಹಿಂಗಿದ್ದಾನೆ ತಿಳ್ಕೋಬೇಕಲ್ಲ. ಈಗ ಸಮಾಧಾನನಾ? ಇವಳು ಭುವನೇಶ್ವರಿ ಅಮ್ಮ ಆದ್ರೂ ಒಂದಿನೂ ಅವಳ ಜೊತೆ ಮುಖ ಕೊಟ್ಟು ಮಾತಾಡಿದ್ದೇ ನೋಡಿಲ್ಲ. ಇಲ್ಲೇನೋ ಸೀಕ್ರೆಟ್ ಇದೆ. ಅವ ಏನಾಯ್ತವ? ಏನಿಲ್ಲ, ಹಳೆ ಅಂದನ್ಗೊಸಿ ಕೆಮ್ಮು. ಆಸ್ಪತ್ರೆ ಕರ್ಕೊಂಡೋಗ್ಬೇಕಾಯ್ತು. ಆಸ್ಪತ್ರೆ? ಇಲ್ಲಿ ಇವ್ರು ಹಾಕಿದ್ದೆ ಔಷಧಿ, ಕೊಟ್ಟಿದ್ದೆ ಗುಳಿಗೆ. ಏನಂದ್ರೆ? ಏನಿಲ್ಲ, ನೀನ್ ಯಾಕೆ ಬಂದೆ ಇಲ್ಲಿಗೆ? ಅದು ಎಲ್ಲ ಕೊನೆ ಗುಡಿಸ್ದೆ, ಹಾಗೆ ಇಲ್ಲೇ ಗುಡಿಸ್ಬಿಟ್ಟು ಹೋಗೋಣ ಅಂತ ಬಂದೆ ಕಣವ. ಅಳಿಯಂದ್ರು ಮೊದಲೇ ಕೆಮ್ತವ್ರೆ, ಇಲ್ಲಿ ಗುಡಿಸಿ ಧೂಳು ಎಬ್ಬಿಸ್ಬಿಡ್ಬೇಡ. ಸರಿ. ಅಲ್ಲಿ ಅಂದ್ರೆ ಸ್ವಲ್ಪ ಕಷಾಯ ಮಾಡ್ಕೊಡ್ಲಾ? ಶುಂಠಿ ಕಷಾಯ. ಇವ್ನ ನೋಡಿದ್ರೆ ಪಾಪ ಅನ್ಸುತ್ತಲ್ವಾ? ಈ ಮನೆಯಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಬೇಕಾದ್ ತಿನ್ಕೊಂಡು ಸಂತೋಷವಾಗಿದ್ದಾರೆ. ಪಾಪ ಇವ್ರು ಮಾತ್ರ ಸೆರೆಮನೆ ಕೈದಿ ಆಗ್ಬಿಟ್ಟಿದ್ದಾರೆ. ಏನ್ ಮಾಡೋದು, ಎಲ್ಲ ಇವ್ರ ಹಣೆ ಬರ. ಇವ್ರು ಹುಟ್ಟಾಗಿಂದಾನೆ ಹಿಂಗೇನಾ? ಇವರು ಹುಟ್ಟಿದಾಗ ರಾಜ್ಕುಮಾರ ಆದ್ರೆ ಕೆಟ್ಟವ್ರ ಕಣ್ಣು ಇವ್ರ ಬದುಕನ್ನೇ ಕೆಡಿಸ್ಬಿಡುತ್ತೆ. ಕೆಟ್ಟೋರ? ಯಾರು? ಏನಿಲ್ಲ ಬಿಡು, ಹೋಗಿ ಕೆಲಸ ನೋಡ್ಕೊ. ಇವಳೇನ್ ಬಾಯಿ ಬಿಡಲ್ಲ ಅಂತಾಳಲ್ಲ. ನಾನು ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇವರು ನಿಮ್ಮ ಅಳಿಯ ತಾನೆ? ಹೌದು. ಭುವನೇಶ್ವರಿ ನಿಮ್ಮ ಮಗಳು ತಾನೆ? ಭುವನೇಶ್ವರಿ ನಿಮ್ಮ ಸ್ವಂತ ಮಗಳಾದ್ರೂ ಒಂದಿನ ಅವ್ರ ಮುಖ ಕೊಟ್ಟು ಮಾತಾಡಿಲ್ವಲ್ಲ, ಯಾಕಮ್ಮ? ಇವ್ರು ನಿಮ್ಮ ಅಳಿಯ ಆದ್ರೂ ಇವ್ರ ಸೇವೆಲ್ಲ ಕಾಲ ಕಳೀತಿರಲ್ಲ, ಯಾಕಮ್ಮ? ಇವ್ರ ಮೇಲೆ ನಿಮ್ಮ ಮಗಳಿಗಿಲ್ದಿರ ಕಾಳಜಿ ನಿಮ್ಗೆ ಯಾಕಮ್ಮ? ಅಯ್ಯೋ, ಏನಾಯ್ತು ನನ್ನ ದೊರೆ? ಏನಾಯ್ತು? ಆಗ್ಲಿಂದ ಅಟೊಂದು ಕೆಮ್ತವ್ರೆ, ಯಾರು ಇಲ್ಲ ಅನ್ಕೊಂಡೆ. ನೀರ್ ಕೊಡ್ಬಾರ್ದಾ? ಯಾರು ಇರ್ಲಿಲ್ಲ, ನಾನು ಈಗ ಬಂದು ನೀರು ಕೊಟ್ಟೆ. ತುಂಬಾ ಕೈಗೊಂದು ಕಾಲ್ಗೊಂದು ಅಂತ